ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಸೊ ಮನೆಯಲ್ಲೇ ಮಿಲೆಟ್ಸ್ ಪ್ರೋಟೀನ್ ಪೌಡರನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಆರೋಗ್ಯವಾಗಿರುತ್ತೆ, ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಆರೋಗ್ಯಕರವಾಗಿರುತ್ತೆ. ನಾನು ಎಲ್ಲ ರೀತಿಯ ಮಿಲೆಟ್ಸ್ಗಳನ್ನು ತೊಗೊಂಡಿದ್ದೀನಿ, ಸಾಮೆ, ಸಜ್ಜೆ, ನವಣೆ, ಇದೆಲ್ಲದನ್ನು. ಎಲ್ಲದಕ್ಕಿಂತ ಮೇಯ್ನಾಗಿ ಅಂದರೆ ಕಪ್ಪಕ್ಕಿ, ಅದೇನೇ ನಮಗೆ ತುಂಬ ವೆಯ್ಟ್ ಲಾಸ್ ಮಾಡೋದಕ್ಕೆ ಎಲ್ಪ್ ಮಾಡೋದು. ತುಂಬ ನಾರಿನಂಶ ತುಂಬ ಜಾಸ್ತಿ ಇರುತ್ತೆ. ಇದನ್ನು ಒಂದು ಗ್ಲಾಸ್ ಗಂಜಿ ಪೌಡ್ರ್ ಕುಡಿದ್ಬಿಟ್ರೆ, ಗಂಜಿಯನ್ನು ಮಾಡಿ ಆ ಪೌಡರಿಂದ ಈ ದಿನ ಪೂರ್ತಿ ನಮಗೆ ಹೊಟ್ಟೆ ತುಂಬಿರೋ ಫೀಲ್ ಅನಿಸುತ್ತೆ. ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದು ಎಲ್ಲ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ. ಆಮೇಲೆ ಮಿಲೆಟ್ಸ್ ಬಂದು ನೋಡಿ, 1 ಕಪ್ ಅಳತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಮಾತ್ರ 2 ಭಾಗದಷ್ಟು ಹಾಕ್ಕೊಂಡು ಒಂದೊಂದು ಭಾಗದಷ್ಟು ಇದೆಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ರಾಗಿ ಬಂದರೆ ಸೇಮು. ಇವಾಗ ನಾವು ಕಪ್ಪಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ರಾಗಿಯನ್ನು ಹಾಕ್ಕೊಳ್ರಿ. ಬಾರ್ಲಿ ಸ್ವಲ್ಪ ಮಿಲೆಟ್ಸ್ಗಳು ಹಾಕಿರೋದ್ರಿಂದ ನಮಗೆ ಈಟ್ ಆಗುತ್ತೆ, ಒಂದೊಂದು ಸಾರಿ ಕೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೆಂತ್ಯನೂ ಸಹ ಕೋಲ್ಡು ತಂಪಾಗಿಸುತ್ತೆ. ಆಮೇಲೆ ಜೀರಿಗೆ ನಮಗೆ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ಒಂದು ರೀತಿ ನೋಡಿದ್ರೆ ನೋಡಿ, ಎಲ್ಲ ಆರೋಗ್ಯಕರವಾಗಿದೆ. ಈ ಗಂಜಿ ಪೌಡರಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಸ್ವಲ್ಪ ಗೋಧಿನೂ ಸಹ ಹಾಕ್ಕೊಂಡಿದ್ದೀನಿ. ಗೋಧಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಒಂಥರ ಬಂಕ ಬಂದುಬಿಡುತ್ತೆ ಗಂಜಿ. ಸೊ ಅದರಿಂದ ಹೆಸರುಬೇಳೆ ಇದೆಲ್ಲ ಹುರಿದು ಹಾಕೋದ್ರಿಂದ ಸ್ವಲ್ಪ ಏನಾದರೂ ಈಟಾದರೆ ಮಿಲೆಟ್ಸ್ಗಳು ಹಾಕ್ತೀವಲ್ವ, ತುಂಬ ಈಟು ಮಿಲೆಟ್ಸು ನಮ್ಮ ಬಾಡಿಗೆ ತುಂಬ ಬೇಗ ನಮಗೆ ಉಷ್ಣ ಆಗಿಬಿಡುತ್ತೆ. ಸೊ ಅದರಿಂದ ತಂಪಾಗೋದಕ್ಕೆ ಈ ರೀತಿ ಹೆಸರುಬೇಳೆ, ಮೆಂತ್ಯ, ಜೀರಿಗೆ ಮತ್ತು ಇದು ಬರುತ್ತಲ್ವ ಬಾರ್ಲಿ, ಇದನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಬಾಡಿ ತಂಪಾಗಿಡುತ್ತೆ. ನಾವು ಯಾವ ರೀತಿ ಹುರ್ಕೋಬೇಕಂದ್ರೆ, ಒಂದು ದಪ್ಪ ತಳ ಇರೋವಂತಹ ಒಂದು ಬಾಣಲಿನೋ ಪಾತ್ರೆನೋ ಇಟ್ಕೊಂಡು ನೋಡಿ, ಈ ರೀತಿ ಸ್ವಲ್ಪ ಅದು ಎಲ್ಲ ಪಟ ಅಂತ ಸಿಡಿಯುತ್ತೆ. ನಿಮಗೆ ಉರಿಬೇಕಾದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹುರ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಗಮ್ ಅನ್ನುತ್ತೆ ಮತ್ತು ಬಂಕ ಬರೋದಿಲ್ಲ. ನೋಡಿ, ಈ ರೀತಿ ಎಲ್ಲದನ್ನು ಹುರ್ಕೊಳ್ಳಿ. ಮಿಲೆಟ್ಸನ್ನು ಎಲ್ಲ ಬೆರೆಸಿಟ್ಟಿದೆ. 2 ಪೋರ್ಷನ್ನಾಗಿ ಮಾಡಿಕೊಂಡು ಅದನ್ನು ಸಹ ಹುರಿದು ಹಾಕ್ಕೊತೀನಿ. ಮೆಂತ್ಯ, ಬಾರ್ಲಿ ನೋಡಿ, ಬಾರ್ಲಿ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನನ್ನ ಹತ್ರ ಇಷ್ಟೇ ಇದ್ದಿದ್ದು, ಸೊ ಅದರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಬಾರ್ಲಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೋಡಿ, ಈ ರೀತಿ ಅಕ್ಕಿ ರೀತಿ ಪಟ ಅಂತ ಸಿಡಿಯುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಆಮೇಲೆ ಗೋಧಿ, ಅದನ್ನು ಅಷ್ಟೇ. ಮತ್ತು ಹೆಸರುಬೇಳೆಯನ್ನು ಹಾಕ್ಕೊಳ್ಳಿ. ನಮಗೆ ತುಂಬ ತಂಪಾಗೋದಕ್ಕೆ ಎಲ್ಪ್ ಮಾಡುತ್ತೆ. ಹೆಸರುಬೇಳೆ ನೆನೆಸಿನೂ ತಿಂತೀವಲ್ವ, ಸೊ ಅದರಿಂದ ಮೆಂತ್ಯ ನೋಡಿ, ಈ ರೀತಿ ಸಿಡಿಬೇಕು. ಸಿಡಿಯೋವರೆಗೂ ಇದು ಮಾಡಿಕೊಂಡು ಹಾಕ್ಕೊಳ್ಬೋದು. ಜೀರಿಗೆನೂ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 2-3 ಟೀ ಸ್ಪೂನು. ಇದೆಲ್ಲದನ್ನು ಹುರಿದ್ಬಿಟ್ಟು ಸ್ವಲ್ಪ ಈ ರೀತಿ ಪೂರ್ತಿ ಕಂಪ್ಲೀಟಾಗಿ ಬಿಸಿ ಕಮ್ಮಿ ಆಗಬೇಕು. ಆಮೇಲೆ ಮಿಲ್ಗೆ ಹಾಕ್ಸ್ಕೊಳ್ಳಿ. ಬಿಸಿ ಇದ್ದಾಗೆ ಹಾಕ್ಸ್ಬೇಡಿ, ಪುಡಿ ಎಲ್ಲ ಒಂಥರ ಕಪ್ ಬಂದುಬಿಡುತ್ತೆ. ನಾನೀಗ ಹಾಗೇ ತೊಗೊಂಡೋಗಿ ಮಿಲ್ಗೆ ಹಾಕ್ಸ್ತಾಯಿದ್ದೀನಿ. ಸೊ ಒಂದು ಎಲ್ಲ ಕಾಳು ಕಡಿ ಎಲ್ಲ ಸೇರಿ ಒಂದು 3 kg ಆಗೋಷ್ಟು ಆಗಿತ್ತು ಕಾಳು. ನಾನಿಲ್ಲಿ ನಮ್ಮನೆ ಪಕ್ಕದಲ್ಲೇ ಮಿಲ್ಲಿದೆ ನೋಡಿ, ಹಾಕ್ಸ್ಕೊಂಬಂದ್ಮೇಲೇನೂ ಅಷ್ಟೇ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಬಿಡ್ಬೇಕು. ತಂದಿದ ತಕ್ಷಣವೇ ಬೇಗ ನೋಡಿ, ಈ ರೀತಿ ಮಾಡೋದ್ರಿಂದ ಅದು ಪುಡಿ ಏನಂತಾರೆ, ಮುಗ್ಗು ಬರಲ್ಲ. ಇಲ್ಲ ಅಂದರೆ ಮುಗ್ಗೋಗ್ಬಿಡುತ್ತೆ, ಪುಡಿ ಕಪ್ಪಾಗಿಬಿಡುತ್ತೆ. ನಿಮಗೆ ಗಂಜಿನೂ ಮಾಡಿ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ 1/4 ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದರೂ ಬೆಲ್ಲನೂ ಹಾಕ್ಕೊಳ್ತಾರೆ, ಸ್ವಲ್ಪ ಕಾಯಿಸಿರೋ ಹಾಲನ್ನು ಹಾಕ್ಕೊಳ್ತಾರೆ. ಆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಉಪ್ಪು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಮಿಲೆಟ್ಸ್ ಪೌಡ್ರ್ ಬಂದಿದೆ. ಈಗ ಇದಕ್ಕೆ ಒಂದು ದೊಡ್ಡ ಟೀ ಸ್ಪೂನಲ್ಲಿ 2 ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಹಾಕ್ಕೊಳ್ತಾ ಇರೋದು. ಗಂಜಿನೂ ಒಂದು 2 ಕುಡಿಬೋದು, ಅಷ್ಟಾಗುತ್ತೆ ಗಂಜಿ. ಈಗ ಈ ಪೌಡರ್ಗೆ ತಣ್ಣೀರನ್ನೇ ಹಾಕ್ಕೊಳ್ಳಿ. ತಣ್ಣೀರು ಹಾಕ್ಬಿಟ್ಟು ಗಂಟಿಲ್ಲದೆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ.
ಸೊ ನೋಡಿ ಈ ರೀತಿ ಚೆನ್ನಾಗಿ ಗಂಟಿಲ್ಲದೆ ಈ ರೀತಿ ಕಲಿಸ್ಕೊಂಡು ನೀರು ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿಯೋ ಅಂಥ ಟೈಮಲ್ಲಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಕಲಸಿರೋ ಪೌಡರನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಮಧ್ಯೆ ಮಧ್ಯೆ ಗಂಟಾಗ್ಬಿಡುತ್ತೆ. ಹಾಕಿದ ತಕ್ಷಣವೇ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಬೆಳಗ್ಗೆ ನಮಗೆ 1 ಗ್ಲಾಸ್ ಕುಡಿದ್ಬಿಟ್ರೆ ತಿಂಡಿ ಸ್ಕಿಪ್ ಮಾಡ್ಬೋದು. ಇಲ್ಲ ನೈಟ್ ಏನಾದರೂ ನಮಗೆ ಹೆವಿ ಊಟ ಬೇಡ, ಲೈಟಾಗಿದ್ದರೆ ಸಾಕು ಅನ್ನೋರು ಸಹ ನೈಟಲ್ಲೂ ಕುಡಿಬೋದು. ಇದೇ ರೀತಿಯೇ ಮಾಡಿ ಬೆಲ್ಲ ಹಾಕ್ಕೊಳ್ಬೋದು. ಬೇಕಾದರೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೂ ಅಷ್ಟೇ ಹೆಲ್ದಿಯಾಗಿರುತ್ತೆ. ಬೇಗ ನಮಗೆ ಬೇಗ ಹೊಟ್ಟೆ ತುಂಬಿದ್ರೂ ನಿಧಾನವಾಗಿ ಹೊಟ್ಟೆ ಹಸಿಯೋ ಥರ ಫೀಲ್ ಇರುತ್ತೆ. ದಿನ ಪೂರ್ತಿ ಒಂದು ಎನರ್ಜಿಯಾಗಿರ್ತೀವಿ. ಸೊ ಕುಡಿದು ನೋಡಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಮಿಲೆಟ್ಸ್ ಪೌಡ್ರು ನಿಮ್ಗೆ ಯಾರಿಗೆಲ್ಲ ಬೇಕನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಿಲೆಟ್ಸ್ ಪೌಡರ್ನ ಬೇಕಾದರೆ ನಿಮ್ಮ ಅಡ್ರೆಸ್ಗೆ ನಾವು ಸಪ್ಲೈ ಮಾಡ್ತೀವಿ. ನೋಡಿ ಈ ರೀತಿ ಕುದೇ ಬರಬೇಕು. ಆಲ್ರೆಡಿ ನಾವೆಲ್ಲ ಹುರಿದು ಹಾಕ್ಸಿರ್ತೀವಲ್ವ, 1-2 ಕುದೇ ಬರ್ಸ್ಕೊಂಡ್ರೆ ಸಾಕು, ಗಂಜಿ ರೆಡಿ ಆಗುತ್ತೆ. ಈಗ ಬಿಸಿ ಬಿಸಿ ಆಗಿರೋಂತಹ ಮಿಲೆಟ್ಸ್ ಗಂಜಿ ರೆಡಿ ಆಯಿತು. ಆರೋಗ್ಯಕರವಾಗಿರೋ ಅಂತಹ ಗಂಜಿ. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ ಬಿಸಿ ಬಿಸಿಯಾಗಿರೋ ಗಂಜಿ 1 ಬೌಲ್ ಕುಡಿದ್ರೆ ಸಾಕು, ನಮಗೆ ಹೊಟ್ಟೆ ಫುಲ್ ಅನಿಸುತ್ತೆ. ದಿನ ಪೂರ್ತಿ ಊಟನೇ ಬೇಡ ಅನ್ನೋ ಥರ ಇರುತ್ತೆ. ಅಷ್ಟು ಎನರ್ಜಿಯಾಗಿರುತ್ತೆ. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ. ಮೋಡದಲ್ಲಂತೂ ಮಾಡಿ ಕುಡಿದ್ಬಿಟ್ರೆ ಕಾಫಿ ಟೀ ಕುಡಿಯೋ ಅಂತಹ ಒಂದು ನಮಗೆ ಫೀಲ್ ಬರಲ್ಲ. ಕಾಫಿ ಕುಡಿಬೇಕು ಮತ್ತು ಮಧ್ಯೆ ಮಧ್ಯೆ ಏನಾದರೂ ಕುರುಕುಲು ತಿಂಡಿ ತಿನ್ನಬೇಕು ಅನಿಸೋದು ಇಲ್ಲ.